ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಹಿತ್ಲ ಕಡೆ ಬದ್ನಿ ಗಿಡ ಮೆಣಸಿನ ಗಿಡ ಎಲ್ಲ ಹಚ್ಚಿದ್ವಿ. ಅವು ಸ್ವಲ್ಪ ಕಾಯಾಗಿ ಇನ್ನೇನು ಕಡಿಮೆ ಆಗೋ ಟೈಮ್ ಬಂದಿತ್ತು. ಅದಕ್ಕಿನ್ನು ಯಾವ ಗಿಡ ಖಾಲಿ ಆಗೈತಲ್ಲ ಆ ಗಿಡದಕ್ಕೆ ಇನ್ನೊಂದು ಗಿಡ ತಂದು ಹಚ್ಚಿದ್ರಾತಂದು ರೆಡಿ ಮಾಡ್ಕೊಳಕತ್ತಿದ್ವಿ. ಇವನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಹಚ್ಚಿರ್ತೀವಿ. ಮಾರ್ಕೆಟ್ಗೆ ಏನು ಹೋಗೋದು ನಾವು ಹಿತ್ಲಾಗ ಹೆಂಗೋ ಹಚ್ಕೊನು ಅಂತಂದು ಒಂದಾದ್ಕೂಲೆ ಹಚ್ಚಿ ರೆಡಿ ಮಾಡಿರ್ತೀವಿ. ನೋಡ್ರಿ ಇಲ್ಲಿ ಗಿಡ ತೋರ್ಸತ್ತೀನಿ. ಕಾಯಿ ಎಲೆ ಎಲ್ಲ ಉದುರಿದಾವು. ಅದಕ್ಕೆ ಯಾವ ಒಣಗೈತ್ಲ ಗಿಡ ಅಲ್ಲೇ ಇನ್ನೊಂದು ಹೊಸ ಗಿಡ ಹಚ್ಚಕ್ಕಂತ ರೆಡಿ ಮಾಡತ್ತೀವಿ. ಬೈಲು ಮುಲ್ಕ್ ಬಂದಿದ್ದೀವಿ. ಅಲ್ಲೇ ನರ್ಸರಿ ಬಂದು ಎಲ್ಲ ನಾವು ತರು ನೋಡಕ್ಕಂತ ಬಂದೀವಿ. ಬರೀ ಒಳಗೆ ಹೋಗಿ ಹೆಂಗೆ ಏನೇನಂತ ನಿಮಗೆ ತೋರಿಸ್ತೇನಂತ. ಇಲ್ಲಿ ನೋಡ್ರಿ, ಇಲ್ಲೇ ಮೆಣಸಿನ ಗಿಡ, ಬದ್ನಿ ಗಿಡ, ಆಮೇಲೆ ಟೊಮೆಟೊ ಗಿಡ 3 ಥರ ಸಸಿನ ಹಚ್ಚಿರ್ತಾರೋ. ನಮಗೆ ಯಾವ್ದು ಬೇಕು ಎಷ್ಟು ಬೇಕು ಅನ್ನೋದನ್ನು ನಾವು ಹೇಳಿದರೆ ನಮಗೆ ಅವರ ಕೊಡ್ತಾರೆ. ನೋಡ್ರಿಲ್ಲೇ ಇವ್ರು ಹಚ್ಚುವಾಗ ಸ್ಟೆಪ್ ಬೈ ಸ್ಟೆಪ್ ಹಚ್ಚಿರ್ತಾರೋ. ಫಸ್ಟು ಸೆಕೆಂಡು ತರ್ಡು ಅಂತ ಗಿಡವನ್ನು ಹಚ್ಚಿರ್ತಾರೋ. ಅದ್ರ ಒಳಗೆ ನಮಗೆ ಜಾಸ್ತಿ ಯಾವ ದೊಡ್ಡ ಇರ್ತಾವಲ್ಲ ಅವನ್ನ ಬಂದಂಗೆ ಅವ್ರ ಕೊಡ್ತಾರೋ. ಇಲ್ಲಿ ನೋಡ್ರಿ ಕವರ್ ತೆಗೆದು ತೋರ್ಸಾತಾರವ್ರ. ನಾನು ಈಗ ಫಸ್ಟ್ ಮೆಣಸಿನ ತರು ಕೇಳಿದ್ನಿ. ಹೀಗಾಗಿ ಅವನ್ನ ಕೂದು ಕೊಡಕ್ಕಂತ ಅಕ್ಕಿ ಅವಿ ಬಂದು ರೆಡಿ ಮಾಡತ್ತಿದ್ಲು ಕೊಯ್ಯಕ್ಕಂತ. ಒಂದು ಟ್ರೇ ಒಳಗೆ 100 ಗಿಡವನ್ನು ಹಚ್ಬೋದ್ರಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿಲ್ಲೇ ತೋರ್ಸಾಕತ್ತೇನೆ ನಿಮಗೆ. ಒಂದು ಟ್ರೇಗೆ ಬರೀ 50 ರೂಪಾಯಿ. ಹಂಗೆ ಯಾವುದೇ ತರಕಾರಿನಾಗಲಿ ಹೋಗಿ ಮಾರ್ಕೆಟ್ಗೆ ಕೊಂಡ್ಕೊಂಬರ್ಬೇಡ್ರಿ. ಜಾಗ ಇದ್ರೆ ನೀವೇ ಹೋಗಿ ಹಚ್ಕೋರಿ ಅಂತ ನಾನು ಸಲಹೆ ನೀಡ್ತೀನಿ. ಜಾಗ ಇಲ್ಪ ಅಂತಂದ್ರೆ ಎಲ್ಲರ ಮನೆಯಾಗೂ ನಾರ್ಮಲ್ಲಾಗಿ ಒಡೆದ ಬಕೆಟು ಪಾಟು ಅಂತ ಇದ್ದೇ ಇರ್ತಾವೆ. ಸೊ ಹೀಗಾಗಿ ಅಲ್ಲಿ ಆದರೂ ಹಚ್ಕೋರಿ ಅಂತ ಕೇಳ್ತೀನಿ. ಈಗ ಕೆಮಿಕಲ್ಸ್ ಕಾಲ ಬಳಸೋದ್ರಿಂದ ಆದಷ್ಟು ಕೆಮಿಕಲ್ಸ್ ಫ್ರೀ ಊಟ ಮಾಡೋಣ ಅಂತ ನಾ ಕೇಳ್ಕೊತೀನಿ. ನಿಮಗೆ ಹೆಂಗೆ ಅನ್ನಿಸ್ತು ನೀವು ನನಗೆ ಹೇಳ್ರಿ. ಇನ್ನೊಂದು ಇಲ್ಲಿ ಖುಷಿ ತರೋ ವಿಷಯ ಏನಪ್ಪ ನಡೀತಂದ್ರೆ, ನಾ ವಿಡಿಯೋ ಮಾಡೋದು ನೋಡಿ ಅಲ್ಲಿ ನನಗೆ ಗಿಡ ಏನು ಕಿತ್ತು ಕೊಡತ್ತಲ್ಲ ಅವಿ ಹೆಸರು ಪಲ್ಲವಿ ಅಂತ. ಆಕೆ ನನ್ನ ಯಾಕಕ್ಕ ವಿಡಿಯೋ ಮಾಡತ್ತಿ ಅಂತ ಕೇಳಿದ್ಲು. ನಾನು ಇಲ್ಲ ನಂದು ಯೂಟ್ಯೂಬ್ ಐತಿ ಹಾಕಬೇಕು ಅದಕ್ಕೆ ಮಾಡತ್ತೇನೆ ಅನ್ನಿ. ಅದಕ್ಕೆ ಖುಷಿಯಾಗಿ ಹೌದಕ್ಕ ಚಾನಲ್ ಹೆಸರು ಹೇಳು ಸಬ್ಸ್ಕ್ರೈಬ್ ಮಾಡ್ತೇನೆ ಅಂದ್ಲು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಆ ಹುಡುಗಿ ಇಲ್ಲಿ ಅವಳಲ್ಲ ಆಂಧ್ರದವಳು. ಇಲ್ಲಿ 2 ವರ್ಷ ಆತಂತ ಬಂದ ಕನ್ನಡ ಕಲಿತು ಕನ್ನಡ ಅಷ್ಟು ಚಂದ ನೀಟಾಗಿ ಮಾತಾಡತ್ತಿದ್ಲು. ಖುಷಿ ಆಯ್ತು. ಅದು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾನಂತ ಕೇಳಿದ್ದಂತೂ ಡಬಲ್ ಧಮಾಕ ಆಯಿತು. ನಾವು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನಮಗೆ ಒಬ್ಬರೊಬ್ಬರು ಸಬ್ಸ್ಕ್ರೈಬರು ಭಾಳ ಇಂಪಾರ್ಟೆಂಟ್ ಅಕ್ಕಾರು. ಅದು ಅವರಾಗಲೇ ಕೇಳ್ಕೊಂಡು ಮಾಡೋದಂತೆ ಇನ್ನಷ್ಟು ಖುಷಿ ತಂದು ಕೊಡ್ತು. ಹೀಗಾಗಿ ಮಾತಿನ ಗದ್ದಲೊಳಗೆ ಇಬ್ಬರು ಮಾತಾಡ್ಕೊತ ನಿಂತೀವಿ. ಮತ್ತು ನನ್ನ ಜೊತೆ 4 ಜನ ಅದಾರಕ್ಕ ನನ್ನ ಫ್ರೆಂಡ್ಸು. ಅವ್ರಿಗೂ ಎಲ್ಲ ಹೇಳಿ ಮಾಡಿಸ್ತೇನಂದ್ಲು. ಅವಳು ಅಷ್ಟಕ್ಕೆ ಬಿಡಲಿಲ್ಲ. ನನ್ನ ನಂಬರ್ ತೊಗೊಂಡು ನಾ ಮನೆಗೆ ಬಂದ ತಕ್ಷಣ ನನಗೆ ಚಾಟಿಂಗ್ ಮಾಡಿ ನಂದು ಲಿಂಕ್ ಬಿಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದುಬಿಟ್ಲು. ಅದು ಇನ್ನೂ ಖುಷಿ ಆಯಿತು. ಯಾಕಂದ್ರೆ ನಮ್ಮನ್ನು ನೋಡೋರು ಅದಾರಪ್ಪ ಅಂತಂದು ಮನಸ್ಸಿಗೆ ಭಾಳ ಫೀಲ್ ಅನ್ನಿಸ್ತು. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಬೇಕಾಕತಿ. ಅದು ಆಂಧ್ರ ಹುಡುಗಿ ನನ್ನ ಕೇಳಿ ಕನ್ನಡದವರು ಸಪೋರ್ಟ್ ಮಾಡತ್ತಿದ್ದು ಕೇಳಿ ಇನ್ನೂ ಭಾಳ ಖುಷಿ ಅನ್ನಿಸ್ತು. ಅದಕ್ಕೆ ಹೇಳೋಕೆ ಆನಂದ ಆಗಲಿಲ್ಲ. ಯಾಕಂದ್ರೆ ನಾವು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಈ ಸಣ್ಣ ಪುಟ್ಟ ವಿಷಯಗಳು ನಮಗೆ ಭಾಳ ಹೆಲ್ಪ್ ಆಕ್ಕವು. ನಡ್ರಿ ಮನೆ ಕಡೆ ಹೋಗೋಣಂತ. ಮಾತಿನ ಗದ್ದಲಾಗ ಗಿಡ ಒಣಗಿ ಬಿಡ್ತಾವೆ. ನಡ್ರಿ ಜಲ್ದಿ ಹೋಗೋಣ. ಇಲ್ಲಿ ನೋಡ್ರಿ ಮನೆಗೆ ಬಂದ ಜಲ್ದಿ ಹಚ್ಚಿದ್ರಾತಂದು ಎಲ್ಲ ರೆಡಿ ಮಾಡ್ಕೊಳತ್ತೀನಿ. ಆ ಥರ ನೋಡಿದರೆ ಎಷ್ಟು ಖುಷಿ ಅನ್ನಿಸ್ತತಿ. ಎಷ್ಟು ಸಣ್ಣ ಅದಾವೆ. ಬದ್ನಿ ಗಿಡ ಅಷ್ಟೇ ಸಣ್ಣ ಸಿಕ್ಕು. ಮೆಣಸಿನ ಗಿಡ ಟೊಮೆಟೊ ಗಿಡ ಸ್ವಲ್ಪ ದೊಡ್ಡ ಇದ್ದು. ಇವನು ಚೂರು ದೊಡ್ಡ ಕೂಡ ಇಲ್ಲಕ್ಕ ಇವಾಗಲೇ ಹಾಕಿದ್ದೇವೆ ಹೋಗು ಅಂತಂದ್ಲು. ಅದೇನಿಲ್ಲ ಪ್ರತಿ ಬಾರಿನೂ ಅವ್ರ ಕಡೆನೇ ತರ್ತೀವಿ. ಅದೇನು ಸಮಸ್ಯೆ ಇಲ್ಲ. ನೋಡ್ರಿ ಎಷ್ಟು ಚಂದ ಅದಾವು. ಮತ್ತು ಮಳೆಗಾಲ ದಿನದೊಳಗೆ ಹಚ್ಚಿದ್ರೆ ಭಾಳ ಚಂದ ಬರ್ತಾವ್ರಿ. ಯಾಕಂದ್ರೆ ಮ್ಯಾಲೆ ವಾತಾವರಣ ತಂಪು ಇರ್ತೈತಿ. ಜುಬ್ರು ಮಳೆಗೆ ಗಿಡ ಚಂದ ಬೆಳಿತಾವೆ. ಬಿಸಿಲಾಗ ಸ್ವಲ್ಪ ಕಮ್ಮಿ ಇಳುವರಿ ಕೊಡ್ತೈತಿ. ಒಂದು 50% ನಾವು ಎಷ್ಟೋ ನೀರು ಹಾಸಿದ್ರೂ ಮ್ಯಾಲೆ ಬಿಸಿಲು ಜಾಸ್ತಿ ಇರ್ತೈತಲ್ಲ ಕಾಯಿನೂ ಇಳುವರಿ ಕಮ್ಮಿ ಕೊಡ್ತೈತಿ. ಆಮೇಲೆ ಒಂದು ಚೂರು ಹಳದಿ ಆಗೋ ಚಾನ್ಸಸ್ ಐತಿ. ಇರಲಿ ಸಾಕು ನಮ್ಮ ಮನೆಗೆ ಎಷ್ಟು ಆಕತ್ತಲ್ಲ, ಹೆಚ್ಚಿಂದ ಆಸೆ ಪಡೋದು ಬೇಡ ಅಂದ ರೆಡಿ ಮಾಡ್ಕೊಂಡೇನಿ. ಇಲ್ಲಿ ನೋಡ್ರಿ ಇವನೊಬ್ಬ ನಾವು ಎಲ್ಲಿ ಬರ್ತೇವಿ ಅಲ್ಲಿ ಓಡಿ ಬಂದುಬಿಡ್ತಾನೆ ಕೆಲಸ ಮಾಡೋಕೆ. ಒಣಗಿದ ಗಿಡ ಎಲ್ಲ
ಕಿತ್ತು ಆ ಜಾಗಕ್ಕೆ ಹಚ್ಚಾತೀನಿ. ನಡಕ್ಕೆ ತೆಂಗಿನ ಗಿಡದ್ದು ಸಾಲೊಳಗನ ಹಚ್ಚಾಕತ್ತೇನೆ. ಅಲ್ಲಿ ಜಾಗ ವೇಸ್ಟ್ ಆಕತಿ. ಸೊ ಹಿಂಗಾಗಿ ನಮ್ಮ ಮನೆಗೆ ಅಷ್ಟು ನೀರು ಆಕತಿ. ಮನೆಗೆ ನೀರು ಆಗೋದ್ರೊಳಗೆ ಗಿಡಕ್ಕಷ್ಟಕ್ಕ ಒಂದು ಹಾಕಕತ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಪ್ಪದ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಇನ್ನೊಂದು ವಿಷಯ, ನಿಮ್ಮ ಬಿಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಸಪೋರ್ಟ ಇದೇ ರೀತಿ ಇರಲಿ ನೋಡಿರಿ. ಬದ್ನಿ ಗಿಡ ನಾನು ಒಂಚೂರು ಕಮ್ಮಿ ಇತ್ತು, ಅಂದ್ರೆ ಸೈಜ್ ಕಮ್ಮಿ ಇತ್ತು. ಹಿಂಗಾಗಿ ಅದನ್ನ ಸ್ವಲ್ಪ ಇಲ್ಲೇ ಮೇಲೆ ಇಟ್ಟು ಹಚ್ಚಾಕತ್ತೀನಿ. ನೀರು ಹಾಕಿದ್ದೀವಿ ಅಂದ್ರೆ ಎಲ್ಲ ಕುಡ್ಕೋತಾವುದು. ನನ್ನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಪ್ಪದ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಕಸದಿಂದ ರಸ ಅನ್ನೋ ಹಂಗೆ ನಮ್ಮದು ನಾವು ಮಾಡಿ ತಿನ್ನಕ್ಕೆ ಏನು ಹೋಗತ್ರಿ. ಹೀಗಾಗಿ ನೀವು ಚಿಕ್ಕ ಪುಟ್ಟ ಜಾಗ ಇದ್ರೆ ಹಚ್ಕೋರಿ. ಇಲ್ಲಂದ್ರೆ ಎಲ್ಲರ ಮನೆ ಸರ್ವೇ ಸಾಮಾನ್ಯ ಬುಟ್ಟಿ, ಪಾಟು, ಆಮೇಲೆ ನೀರಿನ ವಾಟ್ರ್ ಬಾಟಲ್, ಫಿಲ್ಟ್ರ್ ನೀರಿಂದು ಈ ರೀತಿ ಇರ್ತಾವೆ. ಅದ್ರೊಳಗೆ ಹಾಪಟ್ಟು ಕಟ್ ಮಾಡಿ ಮೇಲಿಂದ ಕೆಳಗಷ್ಟು ಮಣ್ಣು ಹಾಕಿ ಹಚ್ಕೋರಿ. ಭಾಳ ಚಂದ ಬರ್ತೈತಿ ಬೇಳಿ. ಅಷ್ಟೇ ಒಂದೊಂದೇ ಗಿಡ ಹಚ್ಕೊಂಡ್ರು ನಮ್ಮ ಮನೆಗೆ ಸಾಲ್ತಾವೆ ಅಂತ ನಾ ಕೇಳ್ಕೊತೇನೆ. ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲ ಗಿಡದ ಹಚ್ಚೋದಾದಿಂದ ನೀರು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಹಂಗೆ ಬಿಟ್ಟರೆ ಹೆಂಗ್ರಿ ಒಣಗಿ ಹೋಗ್ಬಿಡ್ತಾವೆ. ಹೀಗಾಗಿ ನೀರೆಲ್ಲ ಹಾಕಿ ಗಿಡ ಎಲ್ಲ ತಂಪು ಮಾಡಾಕತ್ತೇನೆ. ಒಂದೊಂದು ತಿಂಗಳು ಗ್ಯಾಪ್ ಕೊಟ್ಟು ಹಚ್ಚೋದ್ರಿಂದ ನಮಗೆ ಸೀಸನ್ನ ಮುಗಿಯೋದೇ ಇಲ್ಲ. ಒಂದಾದ ತಕ್ಷಣ ಬರ್ತೈತಿ. 4 ರಿಂದ 5 ಸಾಲು ಮಾಡಿರ್ತೀವಿ ನಾವು. ಆ ಸಾಲೊಳಗೆ ಒಂದೊಂದು ತಿಂಗಳು ಗ್ಯಾಪ್ ಕೊಟ್ಟು ಹಚ್ತೀವಿ. ನೋಡ್ರಿಲಿ, ಮೊದಲು ಹಚ್ಚಿದ್ದು ಬದ್ನಿ ಗಿಡನೂ ಅಲ್ಲೇ ಇದಾವೆ. ಇಷ್ಟು ದೊಡ್ಡ ಆಗಿದಾವೆ. ಅವು ಕಾಯಿ ಕೊಡತ್ತಾವು. ಅವು ಕಾಯಿ ಕೊಡೋದು ಕಮ್ಮಿ ಆದಾಗ ಮತ್ತು ನಾವು ಈಗ ಹಚ್ತೀವಿ. ಇವು ಪೂರ ಒಣಗಿದಾಗ ಆ ಗಿಡ ನಮಗೆ ದೊಡ್ಡವಾಗಿ ಅಳತಿಗೆ ಬಂದುಬಿಡ್ತಾವೆ. ನಮ್ಮ ಹೊಲ್ದಾನ ಕಾಯಿಪಲ್ಯ ಹೆಂಗೆ ಅನ್ನಿಸ್ತು ತಪ್ಪದ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತಾನಂತ್ರಿ. ಬಾಯ್.